So whatever that in the last class we discussed about that ಏನೊಂದು ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಳ್ತಾ ಇದೆಯಲ್ಲ. ಸೊ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಮೂರು ರೀತಿಯಾದ ಟೈಪ್ಸ್ ಇರುತ್ತೆ. ಸೊ ಅನಾಟಮಿನ ನಾವು ಮೂರು ರೀತಿಯ ಡಿವಿಷನ್ ಮಾಡ್ತಾ ಹೋಗ್ತೀವಿ. ಒಂದು ಪ್ರೈಮರಿ ಸೆಕ್ಸ್ ಆರ್ಗನ್, ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್, ಥರ್ಡ್ ಒನ್ ಇಸ್ ನಥಿಂಗ್ ಬಟ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ಕರೀತಾ ಹೋಗ್ತೀವಿ. ಸೊ ಈ ಒಂದು ಎಕ್ಸ್ಟರ್ನಲ್ ಜೆನಿಟೇಲಿಯಾ ಬಗ್ಗೆ ನಾವು ಹೇಳ್ತಾ ಹೋದ್ರೆ, ಸೊ ವಾಟ್ ಇಟ್ ಇನ್ಕ್ಲೂಡ್ಸ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ನಾವು ಹೇಳ್ತಾ ಹೋದ್ರೆ, ಸೊ ವಾಟ್ ಆರ್ ಬಿಫೋರ್ ದಟ್ ಏನೊಂದು ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ವಿಷಯಕ್ಕೆ ಬಂದ್ರೆ ವಿ ಆರ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಟ್ ಟೆಸ್ಟಿಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಲ್ಲಿ ಆಕ್ಸರಿ ಡಕ್ಟ್ಸ್ ಗಳು, ಅದ್ರ ಜೊತೆಗೆ ಆಕ್ಸರಿ ಗ್ಲ್ಯಾಂಡ್ಸ್ ಗಳು, ಸೆಮಿನಲ್ ವೆಸಿಕಲ್, ಪ್ರೋಸ್ಟೇಟ್ ಗ್ಲ್ಯಾಂಡ್, ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್, ಈ ಮೂರು ರೀತಿಯಾದ ಗ್ಲ್ಯಾಂಡ್ ಗಳ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ನಲ್ಲಿ. ಸೊ ವಾಟ್ ಆರ್ ದ ಫಂಕ್ಷನ್ ಆಫ್ ದೀಸ್ ಕೈಂಡ್ ಆಫ್ ದಿ ಏನೊಂದು ಆಕ್ಸಿಲರಿ ಗ್ಲ್ಯಾಂಡ್ಸ್ ಗಳ ಕೆಲಸ ಏನು ಅಂತ ಹೇಳ್ತಾರೆ, ಫಾರ್ ದ ನರಿಶ್ಮೆಂಟ್ ಆಫ್ ದಿ ಸ್ಪರ್ಮ್ ಅಂಡ್ ದ ಲೂಬ್ರಿಕೇಶನ್ ಆಫ್ ದಿ ಓಲ್ ರಿಪ್ರೊಡಕ್ಟಿವ್ ಡಕ್ಟ್. ಓಕೆನಾ. ಸೊ ಏನು ಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇದೆ, ಸೊ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇಲ್ಲಿವರೆಗೂ ಎಂಡ್ ಆಗುವಂತದ್ದು ಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ. ಇಷ್ಟು ರೀತಿಯಾದ ಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಅನ್ನ ಲುಬ್ರಿಕೇಟ್ ಮಾಡುವಂತದ್ದು, ಅದೇ ರೀತಿಯಾಗಿ ಟೆಸ್ಟಿಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಸ್ಪರ್ಮ್ ಅನ್ನ ನರಿಶ್ಮೆಂಟ್ ಮಾಡುವಂತದ್ದು. ನೆಕ್ಸ್ಟ್ ದಟ್ ಏನಂದ್ರೆ ಫರ್ದರ್ ಏನಂದ್ರೆ ಕೆಮಿಕಲ್ ಕಾಂಪೋಸಿಷನ್ ಆ ಒಂದು ಸ್ಪರ್ಮ್ ಅನ್ನೋದು ನರಿಶ್ಮೆಂಟ್ ಮಾಡ್ತಾ ಲಿವಿಂಗ್ ಕಂಡೀಷನ್ ಅಲ್ಲಿ ಇರಬೇಕು, ಆ ರೀತಿಯಾಗಿ ನೋಡ್ಕೊಳ್ಳುವಂತ ಕೆಲಸನ, ಸೊ ಕೆಲವೊಂದು ಕೆಮಿಕಲ್ಸ್ ಒಂದು ಪ್ರೊಡ್ಯೂಸ್ ಅನ್ನ ಮಾಡಿ ಆ ರೀತಿಯಾಗಿ ನೋಡ್ಕೊಳ್ಳುವಂತ ಕೆಲಸನ ಆಕ್ಸಲಿ ಡಕ್ಟ್ಸ್ ಗಳು ಮಾಡುತ್ತೆ ಅಂತ ನಾವು ಹೇಳಿದ್ವಿ. ಆಕ್ಸಲಿ ಗ್ಲ್ಯಾಂಡ್ಸ್ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ. ಸೊ ವಾಟ್ ಎವರ್ ದಟ್ ಸಾರಿ ಆಕ್ಸಲಿ ಡಕ್ಟ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ಸೊ ಇಟ್ ಈಸ್ ಸೆಡ್ ಟು ಬಿ ದಟ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿ ಟೆಸ್ಟಿಸ್ ಇಂದ ವಾಟ್ ಎವರ್ ದಟ್ ಪ್ರೊಡ್ಯೂಸ್ ಸ್ಪರ್ಮ್ ಇರ್ಬೋದು ಅಥವಾ ಟೆಸ್ಟೋಸ್ಟೆರಾನ್ ಆಗಿರ್ಬೋದು ಅದನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸನ ಆಕ್ಸಲಿ ಡಕ್ಟ್ಸ್ ಗಳು ಮಾಡುತ್ತೆ ಅಂತ ಹೇಳಿ. ಆಕ್ಸಲಿ ಗ್ಲ್ಯಾಂಡ್ಸ್ ಗಳು ನರಿಶ್ಮೆಂಟ್ ಮಾಡಲಿಕ್ಕೆ ಬೇಕಾದ ಕೆಮಿಕಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಅಷ್ಟು ಕೂಡ ಅಷ್ಟೇ ವಾಟ್ ಎವರ್ ದಟ್ ಏನು ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಒಂದು ಪಾರ್ಟ್ ಅನ್ನು ನಾವು ತಿಳ್ಕೊಂಡಿದ್ವಿ. ಸೊ ನೆಕ್ಸ್ಟ್ ದಟ್ ಥರ್ಡ್ ಪಾರ್ಟ್ ಆಫ್ ದಿ ಅನಾಟಮಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಂದು ಅನಾಟಮಿ ವಿಷಯಕ್ಕೆ ಬಂದ್ರೆ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಎಕ್ಸ್ಟರ್ನಲ್ ಜೆನಿಟೇಲಿಯಾ ವಾಟ್ ಎವರ್ ದಟ್, ಸೊ ಇದನ್ನ ನಾವು ಮೇಲ್ ಅನಾಟಮಿನಲ್ಲಿ ಅಥವಾ ಹ್ಯೂಮನ್ ಮೇಲ್ ಅನಾಟಮಿನಲ್ಲಿ ಇಷ್ಟು ರೀತಿಯಾದ ಒಂದು ಪ್ರೊಸೆಸ್ ನಾವು ಒಂದು ಪಾರ್ಟ್ಸ್ ಆಫ್ ದಿ ರಿಪ್ರೊಡಕ್ಟಿವ್ ಸಿಸ್ಟಮ್ ನಾವು ನೋಡ್ಲಿಕ್ಕೆ ಆಗಲ್ಲ. ಬಟ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಎಕ್ಸ್ಟೆಂಡೆಡ್ ಪಾರ್ಟ್ ಇಟ್ ವಿಲ್ ಬಿ ವಿಸಿಬಲ್ ಆಫ್ ದಿ ಹ್ಯೂಮನ್ ಅನಾಟಮಿಕಲ್ ಪಾರ್ಟ್ಸ್ ಅಂತ ನಾವು ಹೇಳ್ಬೋದು. ಈ ಒಂದು ಎಕ್ಸ್ಟರ್ನಲ್ ಜೆನಿಟೇಲಿಯಾ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ವಾಟ್ ಈಸ್ ಮೆಂಟ್ ಬೈ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ಹೇಳ್ತಾರೆ, ಮೇಜರ್ಲಿ ದ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಇನ್ಕ್ಲೂಡ್ಸ್ ದಟ್ ಎ ಕೈಂಡ್ ಆಫ್ ಆರ್ಗನ್ ಕಾಲ್ಡ್ ಆಸ್ ಪೆನಿಸ್ ಅಂತ ಹೇಳಿ. ಓಕೆ. ಸೊ ಪೆನಿಸ್ ಅಂತಕ್ಕಂಥ ಒಂದು ರೀತಿಯಾದ ಆರ್ಗನ್ ಇರುತ್ತೆ. ಇಟ್ ಕನ್ಸಿಸ್ಟ್ ಆಫ್ ದಿ penis. It is nothing but what the function of penis ಅಂತ ಹೇಳ್ತಾರೆ, it acts as a copulatory organ. Okay, it acts as a copulatory organ. So copulatory organ ಅಂತ ಹೇಳ್ತೀವಿ. ಯಾವ ಒಂದು ಟೈಮ್ ಅಲ್ಲಿ copulatory organ ಕೆಲಸ ಮಾಡ್ತಾ ಇದೆ, during the sexual intercourse. During the sexual intercourse. So male ಮತ್ತೆ ಫೀಮೇಲ್ ಸೆಕ್ಷುಯಲ್ ಇಂಟರ್ಕೋರ್ಸ್ ನ ಟೈಮ್ ಅಲ್ಲಿ ಪೆನಿಸ್ ಅಂತಕ್ಕಂಥ ಒಂದು ಎಕ್ಸ್ಟರ್ನಲ್ ಜೆನಿಟೇಲಿಯಾ that acts as a copulatory organ ಅಂತ ಹೇಳ್ತೀವಿ. Along with that, it is also a common passage for the excretion of the urine. Okay, it is a common passage for excretion of urine. ಯೂರಿನ್ ಕೂಡ ಅಷ್ಟೇ ಈ ಒಂದು ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತಕ್ಕಂಥ ಒಂದು ಪೆನಿಸ್ ಪಾರ್ಟ್ ಇದೆ, ಈ ಒಂದು ಪೆನಿಸ್ ಇಂದಾನೆ ಯೂರಿನ್ ಕೂಡ ಅಷ್ಟೇ ಹೊರಗಡೆ ಬರ್ತಾ ಬೇಕು, ಇನ್ಕ್ಲೂಡಿಂಗ್ ದಟ್ ಅಲಾಂಗ್ ವಿತ್ ದಟ್ ಯೂರಿನ್ ಅಂಡ್ ಸೆಮೆನ್. ಸೆಮೆನ್ ಕೂಡ ಅಷ್ಟೇ ಈ ಒಂದು ಎಕ್ಸ್ಟರ್ನಲ್ ಆರ್ಗನ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಪೆನಿಸ್ ಇದೆ, ಈ ಒಂದು ಪೆನಿಸ್ ಇಂದಾನೆ ಹೊರಗಡೆ ಬರಬೇಕು ಅಂತ ಹೇಳ್ತಾ ಹೋದು. ಇಟ್ ಇಸ್ ಅ ಕಾಮನ್ ಪ್ಯಾಸೇಜ್ ಫಾರ್ ದಿ ಎಕ್ಸ್ಕ್ರೀಷನ್ ಆಫ್ ಯೂರಿನ್ ಅಂಡ್ ಅಲಾಂಗ್ ವಿತ್ ದ ಸೆಮೆನ್. ಎರಡು ಕೂಡ ಅಷ್ಟೇ ಒಂದೇ ಓಪನ್ ಇರುತ್ತೆ, ನಥಿಂಗ್ ಬಟ್ ದಟ್ ಪೆನಿಸ್ ಅಂತ ಹೇಳ್ತೀವಿ ಅಥವಾ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಎಕ್ಸ್ಟರ್ನಲ್ ಜೆನಿಟೇಲಿಯಾದ ಒಂದು ಅನಾಟಮಿಯ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ, ಫಸ್ಟ್ ವಿ ಕಮ್ ಟು ದಟ್ ದ ಪೆನಿಸ್ ಈಸ್ ಕವರ್ಡ್ ವಿತ್ ಅಥವಾ ಇಟ್ ಈಸ್ ಸಿಚುಯೇಟೆಡ್ ವಿತ್ ದಿ ಯುರೆಥ್ರಾ. ಓಕೆ, ಇಟ್ ಈಸ್ ಸಿಚುಯೇಟೆಡ್ ವಿತ್ ಯುರೆಥ್ರಾ. ಓಕೆನಾ. ಸೊ ಪೆನಿಸ್ ಅಲ್ಲಿ ಬರ್ತಕ್ಕಂಥ ಮೇಜರ್ ಕಂಟೆಂಟ್ ಏನಂದ್ರೆ ಯುರೆಥ್ರಾ ಅಂತ ಹೇಳ್ತೀವಿ. ಸೊ ಈ ಒಂದು ಯುರೆಥ್ರಾ ಅನ್ನೋದು ಎಕ್ಸ್ಟೆಂಡೆಡ್ ಪಾರ್ಟ್ ಆಫ್ ದಿ ಎಜಾಕ್ಯುಲೇಟರಿ ಡಕ್ಟ್. ಎಜಾಕ್ಯುಲೇಟರಿ ಡಕ್ಟ್ ಆಗ್ತಿದಂಗೆ ಹಿಂದಗಡೆಯಿಂದ ಇಲ್ಲಿ ಯುರಿನರಿ ಬ್ಲಾಡರ್ ಇದೆಯಲ್ಲ, ಸೊ ಈ ಒಂದು ಬ್ಲಾಡರ್ ಸೊ ವಾಟ್ ಆರ್ ದಟ್ ಯುರೆಥ್ರಾ ಕಂಟೆಂಟ್ ಆಗುತ್ತೆ, ಇನ್ಕ್ಲೂಡಿಂಗ್ ದಟ್ ಎಜಾಕ್ಯುಲೇಟರಿ ಡಕ್ಟ್. ಸೊ ಯೂರಿನರಿ ಬ್ಲಾಡರ್ ಇಂದ ಕಂಟೆಂಟ್ ಕೂಡ ಅಷ್ಟೇ, ಎಜಾಕ್ಯುಲೇಟರಿ ಡಕ್ಟ್ ಇಂದ ಕೂಡ ಅಷ್ಟೇ ಕಂಟೆಂಟ್ ಇನ್ನ ಯುರೆಥ್ರಾ ಅಂತ ಹೇಳ್ತೀವಿ. ಈ ಒಂದು ಯುರೆಥ್ರಾ ಇಸ್ ದ ಮೇಜರ್ ಪಾರ್ಟ್ ಆಫ್ ದಿ penis ಅಥವಾ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಒಂದು ಮೇಜರ್ ಪಾರ್ಟ್ ಅಂತ ಹೇಳ್ತಾರೆ. It is like a tubular structure. So this kind of the urethra is commonly connected with the ejaculatory duct as well as with urinary bladder.
ಬ್ಲಾಡರ್. ಓಕೆ, ಸೊ ಯೂರಿನರಿ ಬ್ಲಾಡರ್ ಇಲ್ಲಿದೆ. ಯೂರಿನರಿ ಬ್ಲಾಡರ್ ಅನ್ನೋದು ಇದಕ್ಕೆ ಸುತ್ತಕೊಂಡು ವಾಟ್ ಆರ್ ದಟ್ ವ್ಯಾಸ್ ಡಿಫರೆನ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ವಾಟ್ ಆರ್ ದಟ್ ಈ ಒಂದು ಯೂರಿನರಿ ಬ್ಲಾಡರ್ ಮತ್ತೆ ಎಜಾಕ್ಯುಲೇಟರಿ ಡಕ್ಟ್ ಎರಡು ಕೂಡ ಅಷ್ಟೇ ಯುರೇಥ್ರಾ ಅಂತಕ್ಕಂಥ ಒಂದು ಕಾಮನ್ ಓಪನಿಂಗ್ ಅಲ್ಲಿ ಬಲ್ಜ್ ಆಗುತ್ತೆ ಅಂತ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ಇಟ್ ಓಪನ್ಸ್ ಥ್ರೂ ದಿ ಎಕ್ಸ್ಟೀರಿಯರ್ ಯುರೇಥ್ರಲ್ ಮೀಟರ್ಸ್ ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ, ಸೊ ಯುರೇಥ್ರಾ ಬರ್ತಿದಂಗೆ ವಾಟ್ ಎವರ್ ದಟ್, ಸೊ ಇದೇ ಪ್ರಕಾರ ಸೊ ಯುರಿನರಿ ಬ್ಲಾಡರ್ ಅಂಡ್ ಓಪನ್ಸ್ ಎಕ್ಸ್ಟೀರಿಯರ್ ಟು ದಿ ಯುರೇಥ್ರಾ ಮೀಟರ್ಸ್. ಓಕೆನಾ, ಯುರಿನರಿ ಬ್ಲಾಡರ್ ಸೊ ನೀವು ಒಂದು ಅನಾಟಮಿ ಒಂದು ಸೈಡ್ ವ್ಯೂ ನಲ್ಲಿ ನೋಡಿದ್ರೆ ಆಗ ಒಂದು ಯುರೇಥ್ರಾ ಮೀಟರ್ಸ್ ಅನ್ನೋದು ಕಾಣ್ತಾ ಹೋಗುತ್ತೆ. ವಾಟ್ ಆರ್ ದಿ ಯುರೇಥ್ರಾ ಮೀಟರ್ಸ್? ಯುರಿನರಿ ಬ್ಲಾಡರ್ ಇಂದ ಬರುತ್ತೆ, ಎಜಾಕ್ಯುಲೇಟರಿ ಡಕ್ಟ್ ರಿಪ್ರೊಡಕ್ಟಿವ್ ಪಾರ್ಟ್ ಇಂದ ಬರ್ತಾ ಹೋಗುತ್ತೆ. ಸೊ ಎರಡು ಕೂಡ ಅಷ್ಟೇ ಕಾಮನ್ ಡಕ್ಟ್ ನಥಿಂಗ್ ಬಟ್ ಯುರೇಥ್ರಾ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಯುರೇಥ್ರಾ ಅನ್ನೋದು ಅಥವಾ ಪೆನಿಸ್ ಅನ್ನೋದು ಯುರೇಥ್ರಾ ಈಸ್ covered with these spongy like tissues. Okay na, this kind of the urethra is covered with a kind of spongy tissues. So sponge ತರ ಸೊ ಒಂದು ಸ್ಪಾಂಜ್ ನೇಚರ್ ಇರ್ತಕ್ಕಂಥ ಟಿಶ್ಯೂಸ್ ಇಂದ ಕವರ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಎಕ್ಸ್ಪ್ಯಾಂಡ್ ಟು ದಿ ಕಾಂಟ್ರಾಕ್ಟ್ಸ್ ಅಂಡ್ ರಿಲ್ಯಾಕ್ಸೇಷನ್, ಇಟ್ ವಿಲ್ ಬಿ ಕಾಂಟ್ರಾಕ್ಟ್ ಮತ್ತೆ ರಿಲ್ಯಾಕ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ರೀತಿಯಾಗಿ ರಿಲ್ಯಾಕ್ಸ್ ಆಗ್ತಕ್ಕಂಥ ಒಂದು ನೇಚರ್ ಇರ್ತಕ್ಕಂಥ ಒಂದು ಸ್ಪಾಂಡಿ ಟಿಶ್ಯೂಸ್ ಇಂದ ಯುರೇಥ್ರಾ ಅನ್ನೋದು ಕವರ್ ಆಗುತ್ತೆ ಅಂತ ಹೇಳ್ತಾ ಹೋದು. ದೋಸ್ ಕೈಂಡ್ ಆಫ್ ಟಿಶ್ಯೂಸ್ ಆರ್ ನೇಮ್ಡ್ ಆಸ್ ಗ್ಲ್ಯಾಂಡ್ಸ್ ಅಂಡ್ ಶಾಫ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಗ್ಲ್ಯಾಂಡ್ಸ್ ಅಂಡ್ ಶಾಫ್ಟ್, ಗ್ಲ್ಯಾಂಡ್ಸ್ ಅಂಡ್ ಶಾಫ್ಟ್ ಅಂತ ಹೇಳ್ಬೋದು. ಗ್ಲ್ಯಾಂಡ್ಸ್ ಮತ್ತೆ ಶಾಫ್ಟ್ ಅಂತಕ್ಕಂಥ ಎರಡು ರೀತಿಯಾದ ಒಂದು ಸ್ಪಾಂಜಿ ಲೈಕ್ ಟಿಶ್ಯೂಸ್ ಇಂದ ಯುರೇಥ್ರಾ ಅಂತಕ್ಕಂಥ ಒಂದು ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಕವರ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಹೋಗ್ತೀರಾ ವಾಟ್ ಎವರ್ ದಟ್ ಈ ಒಂದು ಬ್ಲೂ ಕಲರ್ ಇರೋದನ್ನ ನಾವು ಗ್ಲ್ಯಾಂಡ್ಸ್ ಅಂತಕ್ಕಂಥ ಒಂದು ಸಾಫ್ಟ್ ಟಿಶ್ಯೂ ಸ್ಪಾಂಜ್ ಟಿಶ್ಯೂ ಅಂತೀವಿ. ಇಲ್ಲಿ ಇರ್ತಕ್ಕಂಥ ಪರ್ಪಲ್ ಕಲರ್ ನಾವು ಶಾಫ್ಟ್ ಅಂತ ಹೇಳ್ತೀವಿ. ಯುರೇಥ್ರಾ ಮಧ್ಯದಲ್ಲಿ ಇದೆ ಅಂದ್ರೆ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಯುರೇಥ್ರಾಗೆ ಗ್ಲ್ಯಾಂಡ್ಸ್ ಮತ್ತೆ ಶಾಫ್ಟ್ ಅಂತಕ್ಕಂಥ ಎರಡು ರೀತಿಯಾದ ಸ್ಪಾಂಜಿ ಟಿಶ್ಯೂಸ್ ಇಂದ ಈ ಒಂದು ಯುರೇಥ್ರಾ ಅನ್ನೋದು ಕವರ್ ಆಗುತ್ತೆ ಅಂತ ಹೇಳ್ಬೋದು. ಇಟ್ ವಿಲ್ ಬಿ ಡ್ಯೂರಿಂಗ್ ಕಾಪುಲೇಷನ್ ಅಥವಾ ಸೆಕ್ಷುವಲ್ ಇಂಟರ್ಕೋರ್ಸ್ ಟೈಮ್ ಅಲ್ಲಿ ಕಾಪುಲೇಷನ್ ಟೈಮ್ ಅಲ್ಲಿ ಇದು ಎಕ್ಸ್ಟೆಂಡ್ ಆಗುವಂತದ್ದು ವಾಟ್ ಎವರ್ ದಟ್ ಏನಾದ್ರು ರಿಟ್ರಾಕ್ಟ್ ಆಗ್ತಕ್ಕಂಥ ಒಂದು ನೇಚರ್ ಈ ಒಂದು ಸ್ಪಾಂಜಿ ಟಿಶ್ಯೂಸ್ ಗೆ ಇರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ಈ ಒಂದು ಶಾಫ್ಟ್ ನ ವಿಷಯಕ್ಕೆ ಬಂದ್ರೆ ದ ಶಾಫ್ಟ್ ಇಸ್ ದ ಮೇಜರ್ ಪಾರ್ಟ್ ಆಫ್ ದಿ ಪೆನಿಸ್, ಗ್ಲ್ಯಾಂಡ್ಸ್ ಇಸ್ ಆಲ್ಸೋ ಎ ಮೇಜರ್ ಪಾರ್ಟ್ ಆಫ್ ದಿ ಪೆನಿಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ವಾಟ್ ಎವರ್ ದಟ್ ಈ ಒಂದು ಗ್ಲ್ಯಾಂಡ್ಸ್ ಇಸ್ ಅಬೌಟ್ ಸಾರಿ ಐ ಹ್ಯಾಡ್ ಫಾರ್ಗಾಟ್ ಟು ಲೇಬಲ್ ಇಟ್, ದಿಸ್ ಇಸ್ ಅಬೌಟ್ ದಟ್ ಶಾಫ್ಟ್ ಅಂತ ಹೇಳ್ಬೋದು. ಸೊ ಈ ಒಂದು ಶಾಫ್ಟ್ ಅನ್ನೋದು ಮೇಜರ್ ಪಾರ್ಟ್ ಆಗಿರುತ್ತೆ, ಗ್ಲ್ಯಾಂಡ್ಸ್ ಅನ್ನೋದು ಒಂದು ಅಡಿಷನಲ್ ಪಾರ್ಟ್ ಆಫ್ ದಿ ಪೆನಿಸ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಗ್ಲ್ಯಾಂಡ್ಸ್ ಮತ್ತೆ ಪೆನಿಸ್ ಗಳು ಎರಡೂ ಕೂಡ ಅಷ್ಟೇ ಒಂದು ಟಿಪ್ಪಲ್ಲಿ ಓಪನಿಂಗ್ ನ ಇರುತ್ತೆ. Okay, both the glands and shaft having the opening at the tip. These kind of the tip is said to be that slit ಅಂತ ಕರೀತೀವಿ. ಓಕೆನಾ, ಸೊ ಈ ಒಂದು ಸ್ಮಾಲ್ ಓಪನಿಂಗ್ ಏನಿರುತ್ತೆ ಇದನ್ನ ನಾವು we called it as slit ಅಂತ ಕರೀತಾ ಹೋಗ್ತೀವಿ. ಓಕೆ, both the shaft and glands as spongy tissues according with the urethra. ಸೊ ಈ ಮೂರು ಕೂಡ ಅಷ್ಟೇ ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ ಅಂತ ನಾವು ಸ್ಲಿಟ್ ಅಂತ ಕರೀತಾ ಇರ್ತೀವಿ. ಸೈಂಟಿಫಿಕಲಿ ಒಂದು ಸ್ಲಿಟ್ ಅಥವಾ ಒಂದು ಸ್ಮಾಲ್ ಓಪನಿಂಗ್ ಏನಿರುತ್ತೆ, ಓಕೆ, ಸ್ಮಾಲ್ ಓಪನಿಂಗ್ ಆಫ್ ಗ್ಲ್ಯಾಂಡ್ಸ್, ಶಾಫ್ಟ್ ಅಂಡ್ ಯುರೇಥ್ರಾ. ಓಕೆ, ಸೊ ಯುರೇಥ್ರಾ ಅಂಡ್ ಯುರೇಥ್ರಾ ಅಂತ ಹೇಳ್ಬೋದು. ಸೊ ಈ ಮೂರು ರೀತಿಯಾದ ಒಂದು ಪಾರ್ಟ್ ಆಫ್ ರಿಪ್ರೊಡಕ್ಟಿವ್ ಪಾರ್ಟ್ ಇದೆ, ಅದು ಎಲ್ಲ ಮೂರು ಕೂಡ ಅಷ್ಟೇ ಒಂದು ಓಪನಿಂಗ್ ಆಗುತ್ತೆ. ಆ ಒಂದು ಸ್ಮಾಲ್ ಓಪನಿಂಗ್ ವಿ ಕಾಲ್ಡ್ ಆಸ್ ಸ್ಲಿಟ್ ಅಂತ ಕರಿತೀವಿ. ಸೊ ಇವನ್ ದಟ್ ಸೈಂಟಿಫಿಕ್ ಆಗಿ ಈ ಒಂದು ಓಪನಿಂಗ್ ಆಫ್ ಸ್ಲಿಟ್ ಅನ್ನ ಸೈಂಟಿಫಿಕ್ ನಾವು ಪ್ರಿಪ್ಯೂಸ್ ಅಂತ ಕರಿತೀವಿ. ಓಕೆ, ಇಟ್ ಇಸ್ ಪ್ರೊನೌನ್ಸ್ಡ್ ಆಸ್ ಪ್ರಿಪ್ಯೂಸ್ ಅಂತ ಹೇಳ್ಬೋದು, PREPUC, ಪ್ರಿಪ್ಯೂಸ್ ಅಂತ ಕರಿತೀವಿ. ಇಟ್ ಇಸ್ ಎ ಕೈಂಡ್ ಆಫ್ ಓಪನಿಂಗ್, ಎ ಸ್ಮಾಲ್ ಓಪನಿಂಗ್ ವಿತ್ ದ ಗ್ಲ್ಯಾಂಡ್, ಶಾಫ್ಟ್ ಅಂಡ್ ಯುರೇಥ್ರಾ. ಮೂರು ಕೂಡ ಅಷ್ಟೇ ಒಂದು ಸ್ಮಾಲ್ ಓಪನಿಂಗ್ ಇದೆ, ಅದನ್ನ ನಾವು ಸ್ಲಿಟ್ ಅಂತ ಕರಿತೀವಿ. ಸೈಂಟಿಫಿಕ್ ಆಗಿ ಒಂದು ಸ್ಲಿಟ್ ನಾವು ಪ್ರಿಪ್ಯೂಸ್ ಅಂತ ಕರಿತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದಟ್ ಏನಂದ್ರೆ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ದಟ್ ಇದಾದ್ಮೇಲೆ ಸೊ ಗ್ಲ್ಯಾಂಡ್ಸ್, ಶಾಫ್ಟ್ ಆಯ್ತು, ಗ್ಲ್ಯಾಂಡ್ಸ್ ಆಯ್ತು, ಯುರೇಥ್ರಾ ಆಯ್ತು. ಸೊ ಈ ಮೂರನ್ನು ಕೂಡ ಅಷ್ಟೇ ವಾಟ್ ಎವರ್ ಒಂದು ಸ್ಕಿನ್ ಲೇಯರ್ ಕವರ್ ಆಗಿರುತ್ತೆ. ಆ ಒಂದು ಸ್ಕಿನ್ ಲೇಯರ್ ನಾವು ವಿ ಕಾಲ್ಡ್ ಇಟ್ ಆಸ್ ಫೋರ್ ಸ್ಕಿನ್ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಈಸ್ said to be that foreskin ಅಂತ ಹೇಳ್ತಾ ಹೋಗ್ಬೋದು. ದ ಪೆನಿಸ್ ಇಸ್ ಕವರ್ಡ್ ಬೈ ದಿ ರಿಟ್ರಾಕ್ಟಬಲ್ ಡಬಲ್ ಲೇಯರ್ ಸ್ಕಿನ್ ಲೇಯರ್. ಓಕೆನಾ, ಅದು ಸಿಂಗಲ್ ಲೇಯರ್ ಅಲ್ಲ, ಇಟ್ ಇಸ್ ಹ್ಯಾವಿಂಗ್ ದಿ ಡಬಲ್ ಲೇಯರ್. ಓಕೆ, ಸೊ ಡಬಲ್ ಲೇಯರ್ ಸ್ಕಿನ್ ಲೇಯರ್ ಇಂದ
ಫಾರ್ಮ್ ಆಗಿರುತ್ತೆ, ಕವರ್ ಆಗಿರುತ್ತೆ ಅಂತ ಹೇಳೋದು. ಒಂದು ಫೋಲ್ಡಿಂಗ್ಸ್ ಆಫ್ ಸ್ಕಿನ್ ಇರುತ್ತೆ, ಆ ಒಂದು ಫೋಲ್ಡಿಂಗ್ಸ್ ಆಫ್ ಸ್ಕಿನ್ ಅನ್ನು ನಾವು ಕಾಲ್ ಆಸ್ ಫೋರ್ ಸ್ಕಿನ್ ಅಂತ ಕರಿತೀವಿ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ರೆ ನೀವು ನೋಡಬಹುದು, ಇಟ್ ಇಸ್ ಸೆಡ್ ಟು ಬಿ ದಟ್ ಫೋರ್ ಸ್ಕಿನ್. ಗ್ಲ್ಯಾಂಡ್ಸ್ ಇರಬಹುದು, ಶಾಫ್ಟ್ ಇರಬಹುದು ಅಥವಾ ಯುರೆಥ್ರಾ ಇರಬಹುದು, ಮೂರು ಕೂಡ ಒಂದು ಪಾರ್ಟ್ ಆಫ್ ರಿಪ್ರೊಡಕ್ಟಿವ್ ಪಾರ್ಟ್ ಅನ್ನ ಎಕ್ಸ್ಟರ್ನಲ್ ಜೆಟಿಯನ್ನ ಫೋಲ್ಡಿಂಗ್ಸ್ ಆಫ್ ಡಬಲ್ ಲೇಯರ್ ಸ್ಕಿನ್ ಗಳು ಕವರ್ ಆದ್ರೆ ನಾವು ಅದನ್ನ ಫೋರ್ ಸ್ಕಿನ್ ಅಂತ ಹೇಳ್ತೀವಿ. ಇದು ಕೂಡ ಅಷ್ಟೇ ರೆಕ್ಟಾಕ್ಟ್ ಎಕ್ಸ್ಪ್ಯಾಂಡ್ ಆಗುವಂತದ್ದು ಅಥವಾ ಕಂಪ್ರೆಸ್ ಆಗ್ತಕ್ಕಂತ ಒಂದು ನೇಚರ್ ಇರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ. ಎಕ್ಸ್ಟರ್ನಲ್ ಜೆನಿಟೇಲಿಯಾ includes that shaft, penis. Penis is made up of the two different kinds of the spongy tissues, shaft and glans, which is lined inside it urethra. urethra ಮಧ್ಯದಲ್ಲಿ ಸುತ್ತಲೂ ಕೂಡ ಅಷ್ಟೇ ಶಾಫ್ಟ್ ಮತ್ತೆ ಗ್ಲಾನ್ಸ್ ಅಂತಕ್ಕಂತ ಒಂದು ಸ್ಪಾಂಜಿ ಟಿಶ್ಯೂಸ್ ಗಳು ಕವರ್ ಆಗಿರುತ್ತೆ. ಸೊ ಮೂರಕ್ಕೂ ಇರ್ತಕ್ಕಂಥ ಕಾಮನ್ ಇಂಗ್ರೀಡಿಯಂಟ್ ನಾವು ಸ್ಲಿಟ್ ಅಂತ ಕರಿತೀವಿ, ಸೈಂಟಿಫಿಕ್ ಆಗಿ ನಾವು ಟ್ರಿಪ್ಯೂಸ್ ಅಂತ ಕರೀತಾ ಹೋಗ್ತೀವಿ. ಸೊ ಇಟ್ ಇಸ್ ಅ ಕಾಮನ್ ಓಪನಿಂಗ್ wherever that so both the urine should be passed out these kind of penis as this it acts as a copulatory organ during the sexual intercourse ಅಂತ ನಾವು ಹೇಳ್ಬೋದು. So this is about that external genitalia on the part ಅಂತ ಹೇಳ್ಬೋದು. So actually male reproductive system ಅನ್ನೋ diagram, draw a neat label diagram of the male reproductive system ಅಂತ ಬರುತ್ತೆ. So you not need to write the testis diagram, you have to write this diagram. Okay, it is important for 5 marks. Okay na? So 5 marks ಗೆ important ಡಯಾಗ್ರಾಮ್ ಈ ಒಂದು ಚಾಪ್ಟರ್ ಬರುತ್ತದೆ ಅಂತ ಹೇಳ್ತಾ ಹೋಗ್ಬೋದು. ಎಕ್ಸ್ಪ್ರೆಷನ್ ಕೊಡೋಕೆ ಸೆಪರೇಟ್ ಆಗಿ ಹೇಳ್ತಾರೆ. ಸೊ ಪ್ರೈಮರಿ ಸೆಕ್ಟರ್ನ ಸೆಕೆಂಡರಿ ಸೆಕ್ಟರ್ ಅಥವಾ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ಅಥವಾ ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲಾಂಗ್ ವಿತ್ ದ ಡಯಾಗ್ರಾಮ್ ಅಂತ ಕೇಳಿದ್ರೆ ಇದೇ ಒಂದು ಡಯಾಗ್ರಾಮ್ ಅನ್ನು ಬರಬೇಕಂತೆ. ಯು ಶುಡ್ ಪ್ರಾಕ್ಟೀಸ್ ದಿಸ್ ಡಯಾಗ್ರಾಮ್. ಇಟ್ ಇಸ್ ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಗಿ ಬರ್ತಕ್ಕಂತ ಮೇಜರ್ ಡಯಾಗ್ರಾಮ್ ಅಂತ ಹೇಳ್ಬೋದು. ಬೇರೆಲ್ಲ ನಿಮ್ಮ ಒಂದು ರೆಫರೆನ್ಸ್ ಗೆ ಹೇಳ್ತೀವಿ ಅಷ್ಟೇ, ಬಟ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂದ್ರೆ ಇದೇ ಡಯಾಗ್ರಾಮ್ ನ ಇದರಲ್ಲಿ ಪ್ರೈಮರಿ ಸೆಕ್ಟರ್ ಬಂದಿರುತ್ತೆ, ಸೆಕೆಂಡರಿ ಸೆಕ್ಟರ್ ಅಂದ್ರೆ ಆಕ್ಸೆಲ್ ಗ್ಲ್ಯಾಂಡ್ಸ್, ಆಕ್ಸೆಲ್ ಡಕ್ಟ್ಸ್, ಎಕ್ಸ್ಟರ್ನಲ್ ಜೆನಿಟೇಲಿಯಾ ಮೂರು ರೀತಿಯಾದ ಪಾರ್ಟ್ಸ್ ಇದು ಒಂದೇ ಡಯಾಗ್ರಾಮ್ ಅಲ್ಲಿ ಇರುತ್ತೆ. ಹ್ಯಾವ್ ಟು ರೈಟ್ ಇಟ್. ಸೊ ನಾನು ಹೇಳಿದಾಗ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ದಿ 5 ಮಾರ್ಕ್ಸ್ ಒಂದು ಇಂಪಾರ್ಟೆಂಟ್ ಡಯಾಗ್ರಾಮ್ ಅಂತ ಹೇಳ್ಬೋದು. ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಂದ್ರೆ ಪ್ರೈಮರಿ ಸೆಕ್ಟರ್ ನ ಸೆಕೆಂಡರಿ ಸೆಕ್ಟರ್ ನ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಮೂರನ್ನ ಎಕ್ಸ್ಪ್ಲೈನ್ ಮಾಡೋಗುತ್ತೆ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಮೂರು ಪಾರ್ಟ್ ಇರತಕ್ಕಂತ ಒಂದು ವಿತ್ ಲೇಬಲಿಂಗ್ ಏನೊಂದು 1 2 3 4 5 6 7 8 9 10 11 12 13 14 ಲೇಬಲ್ಸ್ ಇದೆ. ಅದರಲ್ಲಿ 68 ಮಿನಿಮಮ್ 8 ಲೇಬಲ್ಸ್ ನೀವು ಮಾಡಿ ಈ ಒಂದು ಡಯಾಗ್ರಾಮ್ ಅನ್ನು ಬರೆಯಬೇಕಾಗುತ್ತೆ. ಯು ಶುಡ್ ಪ್ರಾಕ್ಟೀಸ್ ದಿಸ್ ಡಯಾಗ್ರಾಮ್ ಅಂತ ಹೇಳ್ಬೋದು. ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ದಿ 5 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ದಟ್ ಸೊ ಇಷ್ಟು ಒಂದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಥವಾ ಅನಾಟಮಿ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಫೀಮೇಲ್ ರಿಪ್ರೊಡಕ್ಟಿವ್ ಅನಾಟಮಿ ಆಫ್ ದಿ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಬಿಫೋರ್ ದಟ್ ಐ ವಿಲ್ ಶೋ ದಟ್ ಒಂದು ಡಯಾಗ್ರಾಮ್ ಅನ್ನು ತೋರಿಸ್ತೀನಿ. ಸೊ ಇಟ್ ಇನ್ಕ್ಲೂಡ್ಸ್ ದಟ್ ಏನದು ಸೈಡ್ ವ್ಯೂ ಆಫ್ ದಿಸ್ ಕೈಂಡ್ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳ್ತಾ ಹೋದು. ಸೊ ಇದರಲ್ಲಿ ನೀವು ನೋಡಬಹುದು. ಓಕೆ, ಐ ಥಿಂಕ್ ಸೊ ಯು ಕ್ಯಾನ್ ಸಿ ದಿಸ್. ಓಕೆ, ಇದರಲ್ಲಿ ನಿಮಗೆ ನೀಟಾಗಿ ಕಾಣಿಸ್ತಿದೆ ಅಂದ್ಕೊಂತೀನಿ. ಓಕೆ, so this is about that whatever that male reproductive ಪಾರ್ಟ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ದಟ್. ಸೊ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಏನೊಂದು ಟೆಸ್ಟಿಸಿಂದ ಬರ್ತಕ್ಕಂಥ ಒಂದು ಸೊ ಡಕ್ಟಸ್ ಡಿಫ್ರೆನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಈ ಒಂದು ಡಕ್ಟಸ್ ಡಿಫ್ರೆನ್ಸ್ ಏನಿದೆ, ಸೊ ಟೆಸ್ಟಿಸಿಂದ ಬಂದು ಇಟ್ ವಿಲ್ ಬಿ ಕವರ್ಡ್ ಅಬೌಟ್ ದಟ್. ಸೊ ಇಲ್ಲಿರ್ತಕ್ಕಂಥ ಒಂದು ಬಲ್ಜ್ಡ್ ಪಾರ್ಟ್ ಏನಿದೆ, ಸೊ ಇದನ್ನು ನಾವು ಆಂಫುಲಾರ್ ರೀಜನ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಆಂಫುಲಾರ್ ರೀಜನ್ ಆಗ್ತಿದ್ದಂಗೆ ಬರ್ತಕ್ಕಂಥ ಒಂದು ಪಾರ್ಟ್ ಏನಿದೆ, ಸೊ ಅಲ್ಲೇ ನಾವು ಎಜಾಕ್ಯುಲೇಟರಿ ಡಕ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಈಸ್ ಮೆನ್ಷನ್ಡ್ ಆಸ್ ಎಜಾಕ್ಯುಲೇಟರಿ ಡಕ್ಟ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಎಜಾಕ್ಯುಲೇಟರಿ ಡಕ್ಟ್ಗೆ ಕಾಮನ್ ಓಪನಿಂಗ್, ಇದು ಯುರಿನರಿ ಬ್ಲಾಡರು, ಇದು ಸೆಮಿನಲ್ ವೆಸಿಕಲ್. ಓಕೆನಾ. ಸೊ ಇದು ಆಂಫುಲಾರ್, ಇದು ಎಜಾಕ್ಯುಲೇಟರಿ, ಇದು ಕಾಮನ್ ಓಪನಿಂಗ್ ಅಂತ ನಾವು ಹೇಳ್ತಾ ಹೋದು. ಸೊ ಈ ಒಂದು ಎಜಾಕ್ಯುಲೇಟರಿ ಡಕ್ಟಲ್ಲಿ ವಾಟ್ ಎವರ್ ದಟ್ 3 to 4 ml ಅಷ್ಟು 7 ಸ್ಟೋರ್ ಆಗಿ ಇರುತ್ತೆ. ನೆಕ್ಸ್ಟ್ ದಟ್ ಎಜಾಕ್ಯುಲೇಟರಿ ಡಕ್ಟ್ ಆಯಿತು. ಸೊ ಇಲ್ಲಿ ಎಜಾಕ್ಯುಲೇಟರಿ ಡಕ್ಟನ್ನು ಹಿಂದೆ ಇರ್ತಕ್ಕಂಥ ಒಂದು ವೆಸಿಕಲ್ನ ನಾವು ವಿ ಕಾಲ್ಡ್ ಇಟ್ ಆಸ್ ಸೆಮೈನಲ್ ವೆಸಿಕಲ್. ಓಕೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಿಸ್ ಅಬೌಟ್ ದಟ್ ಸೆಮೈನಲ್ ವೆಸಿಕಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಟ್ ಈಸ್ ಫಾಲೋಡ್ ಬೈ ದಿ ಎಜಾಕ್ಯುಲೇಟರಿ ಡಕ್ಟ್. ನೆಕ್ಸ್ಟ್ ದಟ್ ಈ ಒಂದು ಎಜಾಕ್ಯುಲೇಟರಿ ಕಾಮನ್ ಡಕ್ಟ್ ಇದೆ, ಯುರಿನರಿ ಬ್ಲಡಿಂದ ಬರುವಂಥದ್ದು, ಇದು ರಿಪ್ರೊಡಕ್ಟಿವ್ ವ್ಯಾಸ್ಟ್ ಡಿಫ್ರೆನ್ಸಿಂದ ಬರುವಂಥದ್ದು. ಇದನ್ನ ಕವರ್ ಮಾಡಿರ್ತಕ್ಕಂಥ ಒಂದು ಪಾರ್ಟನ್ನು ನಾವು ಗ್ಲ್ಯಾಂಡನ್ನು ನಾವು ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಇಟ್ ಈಸ್ ಫಾಲೋಡ್ ಬೈ ದಿ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್. ಇಲ್ಲಿದೆ, ಇದನ್ನು ನಾವು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಅಂತೀವಿ. ಇಟ್ ಈಸ್ ಎ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ದಿ ಪೆನಿಸ್ ಅಥವಾ ಯುರೆಥ್ರಾ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಫಾಲೋ ಆಗುವಂಥದ್ದು ಯುರೆಥ್ರಾ ಮುಖಾಂತರ ಇಲ್ಲ ಬರ್ತಾ ಹೋಗುತ್ತೆ. ಸೊ ವಾಟ್ ಎವರ್ ದಟ್ ಇಲ್ಲಿರುವಂಥದ್ದು ಶಾಫ್ಟ್, ದಿಸ್ ಇಸ್ ದ ಗ್ಲ್ಯಾನ್ಸ್, ದಿಸ್ ಇಸ್ ಅಬೌಟ್ ದ ಶಾಫ್ಟ್, ದಿಸ್ ಇಸ್ ಅಬೌಟ್ ದಟ್ ಗ್ಲ್ಯಾನ್ಸ್ ಅಂತ ಹೇಳ್ಬೋದು. ಇಲ್ಲಿರೋದನ್ನು ನಾವು ಫೋರ್ ಸ್ಕಿನ್ ಅಂತ ಹೇಳ್ತೀವಿ. ಇಲ್ಲಿರ್ತಕ್ಕಂಥ ಓಪನಿಂಗ್ನ ನಾವು ಪ್ರಿಪ್ಯೂಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಐ ಥಿಂಕ್ ಸೊ ಯು ಸಿ ದ ಡಯಾಗ್ರಾಮ್ಸ್ ನಿಮ್ಮ ಒಂದು ನೋಟ್ಸಲ್ಲೂ ಕೂಡ ಇರುತ್ತೆ. ಸೊ ಈ ಒಂದು ನೋಟ್ಸನ್ನು ನೀವು ತಿಳ್ಕೊಳ್ತಾ ಹೋಗಿ. ಸೊ ವಾಟ್ ಆರ್ ದಟ್, ಸೊ ಫಾರ್ಗಾಟ್ ಟು
ಟೆಲ್ ಯು ದಟ್ ಸ್ಕ್ರಾಟಮ್ ಅಂತಕ್ಕಂಥ ಒಂದು ಬ್ಯಾಗ್ ಲೈಕ್ ಸ್ಟ್ರಕ್ಚರಲ್ಲಿ ಒಂದು ಟೆಸ್ಟಿಸ್ ಅನ್ನೋದು ಸಿಟೇಟ್ ಆಗ್ತಾ ಇರ್ಬೋದು. ಸೊ ಇಟ್ ಈಸ್ ಸೊ ಓಲ್ ಏನೊಂದು ರಿಪ್ರೊಡಕ್ಟಿವ್ ಪಾರ್ಟ್ ಇನ್ಕ್ಲೂಡಿಂಗ್ ದಟ್ ಯೂರಿನರಿ ಬ್ಲಾಡರ್ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ನಾವು ಹೇಳ್ಬೋದು. ಸೊ ನಿಮ್ಮ ನೋಟ್ಸಲ್ಲೂ ಕೂಡ ಅಷ್ಟೇ ಈ ಒಂದು ಡಯಾಗ್ರಾಮ್ ಇದೆ. ಯು ಕ್ಯಾನ್ ಕನ್ಕ್ಲೂಡ್ ದಟ್. ನೀಟಾಗಿ ನೀವು ಅಬ್ಸರ್ವ್ನ ಮಾಡ್ತಾ ಓಕೆ. ಸೊ ಹಿಯರ್ ದಟ್ ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ವಿಲ್ ಬಿ ಎಂಡ್ಸ್. ಸೊ ಇವ್ ನಾನು ಹೇಳಿದಾಗೆ ಈ ಒಂದು ಡಯಾಗ್ರಾಮ್ ತುಂಬಾನೇ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು.